ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನವರು ಅರ್ಜಿಗಳನ್ನು ಕರೆದಿದ್ದಾರೆ ಕ್ಲರಿಕಲ್ ಪೋಸ್ಟ್ಗಳಿಗೆ. ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಮಾಹಿತಿಯನ್ನು ತರ್ತಿರೋ ಐ ಎಮ್ ಫಾರ್ ಕೆರಿಯರ್ ಚಾನಲ್ನ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ವಿಡಿಯೋನ ಸಂಪೂರ್ಣ ನೋಡಿ ಹಾಗೂ ಲೈಕ್ ಬಟನ್ ಕೊಡೋದನ್ನು ಮರಿಲೇಬೇಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಇವರು ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದನ್ನು ಅವರು ಉಳಿಕೆ ಮೂಲ ವೃಂದ ಅಂತ ಹೇಳ್ತಿದ್ದಾರೆ. ಉಳಿಕೆ ಮೂಲ ವೃಂದ ಅಂದರೆ ಏನು ಅಂದರೆ, ಇಡೀ ಕರ್ನಾಟಕವನ್ನು 2 ಭಾಗಗಳನ್ನಾಗಿ ಮಾಡಲಾಗಿದೆ. ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ, ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕನ 2 ಭಾಗ ಮಾಡಾಗಿದೆ. ಅದರಲ್ಲಿ ಒಂದು ಭಾಗ ಕಲ್ಯಾಣ ಕರ್ನಾಟಕ ಅಂತೇಳಿ, ಅದು ಬಿಟ್ಟ ಉಳಿದ ಏನಿದೆ ಜಿಲ್ಲೆಗಳು ಇವಕ್ಕೆ ಉಳಿದ ಮೂಲ ವೃಂದಕ್ಕೆ ಬರ್ತಾರೆ. ಸೊ ಇದರ ಅಡಿನಲ್ಲಿ ನಿಮಗೆ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಪ್ರಥಮ ದರ್ಜೆ ಸಹಾಯಕರಿದಾರಲ್ಲ FDA, ಇದಕ್ಕೆ ಎಜುಕೇಷನ್ ಏನಿರಬೇಕು ಅಂತಂದರೆ ಡಿಗ್ರಿ ಆಗಿದ್ದರೆ ಸಾಕು, ಅಥವಾ ಅದರ ಈಕ್ವಲೆಂಟ್ ಯಾವುದೇ ಡಿಗ್ರಿ ಆಗಿದ್ದರೂ ಅವರಿಗೆ ನೀವು ಅರ್ಹರಿದ್ದೀರಿ ಅಂತ ಅವ್ರು ಹೇಳ್ತಿದ್ದಾರೆ. ಅದೇ ಸೆಕೆಂಡ್ ಡಿವಿಷನ್ ಕ್ಲರ್ಕ್ಗೆ ಎಜುಕೇಷನ್ ನೋಡಿದ್ರೆ ಸೆಕೆಂಡ್ PUC ಆಗಿದ್ದರೆ ಸಾಕು, ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿದ್ದರೆ ಸಾಕು, ನೀವು ಅರ್ಹರು ಅಂತ ಅವರು ತಮ್ಮ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಸಂಬಳಕ್ಕೆ ಬಂದಾಗ FDA ನೋಡಿ 44,425ರಿಂದ ಬೇಸಿಕ್ ಶುರುವಾಗುತ್ತೆ. ಈ ಬೇಸಿಕ್ಗೆ HRA DA ಮತ್ತೊಂದೆಲ್ಲ ಸೇರಿ ಕೈ ತುಂಬ ಸಂಬಳ ಬರುತ್ತೆ. ಅದೇ ರೀತಿ FDAಗೆ ಹೋದರೆ 34,100ರಿಂದ ಶುರುವಾಗುತ್ತೆ. ಇದಕ್ಕೂ HRA DA ಎಲ್ಲ ಸೇರಿ ಕೈ ತುಂಬ ಸಂಬಳ ಬರುತ್ತೆ. ಅರ್ಜಿ ಹಾಕೋದಕ್ಕೆ ಯಾವತ್ತು ಲಾಸ್ಟ್ ಡೇಟು ಅಂತಂದರೆ 3 ಜೂನ್ 2026 ಅಂತ ಹೇಳಿದ್ದಾರೆ. ಅಷ್ಟರ ಒಳಗೆ ಅರ್ಹರಿರೋರೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ವಯಸ್ಸಿಗೆ ಬಂದರೆ 40, 43, 45 ಅಂತ ಹೇಳ್ತಿದ್ದಾರೆ. ಈ 40 ಅಂದರೆ ಜನರಲ್ ಸಾಮಾನ್ಯ ವರ್ಗದವ್ರಿಗಾಗತ್ತೆ, 45 SC ST ವರ್ಗದವ್ರಿಗಾಗತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಪರೀಕ್ಷೆ ಯಾವತ್ತು ನಡೆಸ್ತಾರೆ ಅಂತಂದರೆ, ನೀವು ವೆಬ್ಸೈಟ್ನ ನೋಡ್ತಾ ಇರಬೇಕಾಗತ್ತೆ. ಲಾಸ್ಟ್ ಡೇಟ್ ಆದಮೇಲೆ ವೆಬ್ಸೈಟ್ ನೋಡ್ತಾ ಇದ್ದರೆ ಅಲ್ಲಿ ಅವರು ಪರೀಕ್ಷಾ ದಿನಾಂಕವನ್ನು ತಿಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಈ ಪರೀಕ್ಷೆ ಹೆಂಗಿರುತ್ತಪ್ಪ ಅಂದರೆ ಆಫ್ಲೈನಲ್ಲಾಗಿರುತ್ತೆ, ಆನ್ಲೈನಲ್ಲ. ಆಫ್ಲೈನ್ ಅಂದರೆ OMR ಶೀಟ್ಗಳು ಕೊಡ್ತಾರೆ. ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು, OMR ಶೀಟ್ಗಳನ್ನು ಫಿಲ್ ಮಾಡಬೇಕು. ಅದರ ಮೇಲೆ ನಿಮ್ಮ ಸೆಲೆಕ್ಷನ್ಸ್ ಆಗತ್ತೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಂದರೆ ಬೆಂಗಳೂರು, ಧಾರವಾಡ, ಕಲಬುರಗಿನಲ್ಲಿ ಇವರು ಆಯೋಜಿಸಿದ್ದಾರೆ. ಪರೀಕ್ಷಾ ಒಂದು ಪ್ಯಾಟ್ರನ್ ಹೆಂಗಾಗುತ್ತೆ ಅಂದರೆ, ಅವ್ರು ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂದರೆ, 2 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2 ಅಂತ ಹೇಳಿ. 2 ಪೇಪರು ಕೂಡ 100 ಪ್ರಶ್ನೆ ಇರುತ್ತೆ. ಪ್ರತಿಯೊಂದರಲ್ಲೂ 100 ಪ್ರಶ್ನೆ ಇರುತ್ತೆ. ಅದಕ್ಕೆ 100 ಅಂಕಗಳಿರುತ್ತೆ. ಹಾಗೂ ಪ್ರತಿಯೊಂದು ಪೇಪರು 120 ನಿಮಿಷದ್ದಾಗಿರುತ್ತೆ ಅಂತ ಅವರು ತಿಳಿಸಿದ್ದಾರೆ. ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಎನ್ಕ್ವೈರಿ ಎಲ್ಲ ಮಾಡಬೇಕು ಅಂದರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನೀವು ಬಳಸ್ಕೊಳ್ಬೋದಾಗಿದೆ. ನಿಮ್ಮಲ್ಲಿ ನಾನು ಒಂದು ಕಳಕಳಿಯಾದ ಸಲಹೆಯನ್ನು ಮಾಡ್ತೇನೆ. ಅದೇನು ಅಂತಂದರೆ, ನೀವು ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿ ಓದಬೇಕಾಗತ್ತೆ. ಓದಿದಾಗ ಮಾತ್ರ ನೀವು ಅರ್ಜಿ ಸಲ್ಲಿಸುವ ವಿಧಾನದಿಂದ ಹಿಡಿದು, ರಿಸರ್ವೇಷನ್ಸಿಂದ ಹಿಡಿದು, ಸಂಬಳದಿಂದ ಹಿಡಿದು, ಆಯ್ಕೆ ಪ್ರಕ್ರಿಯೆಯಿಂದ ಹಿಡಿದು ಎಲ್ಲದರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೋದು. ಸೊ ನಿಮಗೆ ನೋಟಿಫಿಕೇಷನ್ ಲಿಂಕು, ವೆಬ್ಸೈಟ್ ಲಿಂಕು ಎಲ್ಲಿ ಸಿಗುತ್ತೆ ಅಂದರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿದ್ದೇನೆ. ನೀವು ಈ ವಿಡಿಯೋನ ಲಿಂಕ್ ಮುಖೇನ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣುತ್ತೆ. ಅಲ್ಲಿ ನಿಮಗೆ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕ್ಗಳನ್ನು ಬಳಸ್ಕೊಳ್ಳಿ. ನೀವು ಆನ್ಲೈನ್ ಅಪ್ಲೈ ಕೂಡ ಮಾಡೋದಕ್ಕೆ ಲಿಂಕ್ ಏನಿದೆ ಅದನ್ನು ಕೊಟ್ಟಿದ್ದೇನೆ. ವೆಬ್ಸೈಟ್ ಲಿಂಕ್ ಇದೆ. ಅಡ್ವರ್ಟೈಸ್ಮೆಂಟ್ನಲ್ಲಿ ಕನಿಷ್ಠ 2 ಬಾರಿ ಆದರೂ ಓದಿ ಅಂತ ನಾವು ತಿಳಿಸ್ತಿದ್ದೀವಿ. ಸೊ ಈ ಮಾಹಿತಿಯನ್ನು ತಂದದ್ದು ನಿಮಗೆ ಐ ಎಮ್ ಫಾರ್ ಕೆರಿಯರ್ ಚಾನಲ್, ಮೈ ಪಾತ್ ಮೈ
ಫ್ಯೂಚರ್. ಈ ವಿಡಿಯೋಗೆ ಲೈಕ್ ಬಟನ್ ಕೊಡೋದಲ್ದಲ್ಲೇ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮತ್ತಷ್ಟು ಉದ್ಯೋಗದ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ.